ಅವ್ರ ಡ್ರೈವರ್ಗೆ ಮತ್ತು ಗಾಡಿಗೆ ಕೆಲ ನಮ್ಮ ಇಲ್ಲಿ ಗಟ್ಟಳ್ಳಿ ರೋಡಲ್ಲಿ ಕೆಲ ಕಿಡಿಗೇಡಿಗಳು ಪುಡಾರಿಗಳು ದೌರ್ಜನ್ಯನ ತಡ್ಕೊಳಕ್ಕಾಗ್ತಾಯಿಲ್ಲ. ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡಿದ್ದೀವಿ, ಎಸ್ಪೆಷಲಿ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕಾಗ್ತಾನೇ ಇಲ್ಲ. ಆ ಡ್ರೈವರ್ಗೆ ಮನಸೋ ಇಚ್ಛೆ ಹೊಡೆದು ಮ್ಯಾನ್ ಹ್ಯಾಂಡ್ಲ್ ಮಾಡಿ ರಕ್ತ ಕೈ ಮುರಿಯೋ ಹಾಗೆ ಮಾಡಿ ಮತ್ತು ಗಾಡಿ ಗ್ಲಾಸ್ ಎಲ್ಲ ಹೊಡೆದು ಗಾಡಿ ಎತ್ಕೊಂಡೋಗಿ ಯಾವುದೋ ಹಳ್ಳಕ್ಕೆ ಬಿಟ್ಟು ಗಟ್ಟಳ್ಳಿ ಉಸ್ಕೂರು ರೋಡಲ್ಲಿ ಲೋಡ್ಗೆ ನಮಗೆ ಒಂದು 100 ರೂಪಾಯಿ 200 ರೂಪಾಯಿ ಲೋಡ್ಗೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ಲಾಸ್ಗಳು ಕೊಡಿಯೋದು. ಅವ್ರು ಎಲ್ಲಿ ಇಲ್ಲಿಗೆಲ್ಲ ಎಲ್ಲಿ ಜಾಗ ಇರುತ್ತೋ, ಎಲ್ಲಿ ಕೇಸ್ ಇರುತ್ತೋ ಆ ಜಾಗದಲ್ಲೇ ಮಣ್ಣಾಕ್ಸ್ಬಿಡ್ತಾರೆ. ಗಣ್ಯ ವ್ಯಕ್ತಿಗಳ ಹೆಸರು ಹೇಳ್ತಾರೆ, ಯಾರ್ಯಾರ್ದು ಹೇಳ್ತಾರೆ, ನಾವು ಹೆಸರು ಹೇಳೋದು ಬೇಡ. ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ. ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರೋದ್ರಿಂದ ಮಣ್ಣಿನ ಕೆಲಸಗಳು ಅಥವಾ ಕಟ್ಟಡ ನಿರ್ಮಾಣ ಕೆಲಸಗಳು, ಕಾರ್ಖಾನೆಗಳ ನಿರ್ಮಾಣ ಕೆಲಸಗಳು ವೇಗವಾಗಿ ನಡೀತಾ ಇದೆ. ಅವುಗಳಿಗೆ ಈ ಟಿಪ್ಪರ್ ಮತ್ತು JCBಗಳನ್ನ ಬಳಸಲಾಗ್ತಾ ಇದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಸ್ಕೂರು ಮತ್ತು ಗಟ್ಟಳ್ಳಿ ಸುತ್ತಮುತ್ತಲಿನ ಭಾಗಗಳಲ್ಲಿ ಮಣ್ಣಿನ ಕೆಲಸವನ್ನ ಮಾಡೋದಕ್ಕೆ ಹೋದಾಗ ಟಿಪ್ಪರ್ ಚಾಲಕರ ಮೇಲೆ ಹಲ್ಲೆಗಳನ್ನ ಕೆಲ ಕಿಡಿಗೇಡಿಗಳು ಪುಡಾರಿ ರೌಡಿಗಳು ಮಾಡ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಬೆಂಗಳೂರು ಲಾರಿ ಮತ್ತು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ದೇವರಾಜ್ ರವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಖಜಾಂಚಿ ಆದಂತ ಕೃಷ್ಣಾರೆಡ್ಡಿ ರವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಲಾರಿ ಮಾಲೀಕರ ಸಂಘದ ಸದಸ್ಯರಾಗಿರ್ತಕ್ಕಂಥ ಶೇಖರ್ ಅಂದ್ರೆ SMS ಶೇಖರ್ ಎಂಬುವರ ಟಿಪ್ಪರ್ನ ಚಾಲಕನಾದಂತಹ ಚೌಧರಿ ಎಂಬುವರನ್ನ ದಿನಾಂಕ 19ರಂದು ಗಟ್ಟಳ್ಳಿ ಸಮೀಪ ಅಡ್ಡಗಟ್ಟಿ ರೋಲ್ ಕಾಲ್ ಕೇಳಿದ್ದಾರೆ. ಕೊಡದೇ ಇದ್ದದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಹೊರಿಸಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಅನಿಲ್, ಜೋಗಿ, ಪ್ರೇಮ್ ಮುಂತಾದವರ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿ ಈ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬೆಂಗಳೂರು ಟಿಪ್ಪರ್ ಮತ್ತು ಲಾರಿ ಮಾಲೀಕರ ಸಂಘದವರು ಆಗ್ರಹಿಸಿದ್ದಾರೆ. ನಮ್ಮ ಬೆಂಗಳೂರು JCB ಟಿಪ್ಪರ್ ಮಾಲೀಕ ಸಂಘದ ಅಲ್ಲಿ ಇವರು ಸದಸ್ಯರಾಗಿರ್ತಾರೆ ನಮ್ಮ ಶೇಖರಣ್ಣವರು, SMS ಶೇಖರಣ್ಣವರು. ಅವ್ರ ಡ್ರೈವರ್ಗೆ ಮತ್ತು ಗಾಡಿಗೆ ಕೆಲ ನಮ್ಮ ಇಲ್ಲಿ ಗಟ್ಟಳ್ಳಿ ರೋಡಲ್ಲಿ ಕೆಲ ಕಿಡಿಗೇಡಿಗಳು ಪುಡಾರಿಗಳು ಏನು ಮಾಡಿದ್ದಾರೆ, ಆ ಡ್ರೈವರ್ಗೆ ಮನಸೋ ಇಚ್ಛೆ ಹೊಡೆದು ಮ್ಯಾನ್ ಹ್ಯಾಂಡ್ಲ್ ಮಾಡಿ ರಕ್ತ ಕೈ ಮುರಿಯೋ ಹಾಗೆ ಮಾಡಿ ಮತ್ತು ಗಾಡಿ ಗ್ಲಾಸ್ ಎಲ್ಲ ಹೊಡೆದು ಗಾಡಿ ಎತ್ಕೊಂಡೋಗಿ ಯಾವುದೋ ಹಳ್ಳಕ್ಕೆ ಬಿಟ್ಟು ಉದ್ದೇಶ ಇಷ್ಟೇ. ಏನಾಗುತ್ತೆ ಅಂದರೆ ಒಂದು ಅರ್ಥ ವರ್ಕ್ ಮಾಡಬೇಕು ಅಂದರೆ ನಮ್ಮದು ರೋಡಲ್ಲೇ ಹೋಗ್ಬೇಕು. ಗಾಡಿ ಎಲ್ಲಿ ಜಾಗ ಹೇಳಿರ್ತಾರೆ, ಎಲ್ಲಿ ಎಕ್ಸ್ಪ್ರೆಷನ್ ಮಾಡಿರ್ತೀವಿ, ಜಾಗ ಕೊಟ್ಟಿರ್ತಾರೆ, ಅಲ್ಲಿಂದ ಮೂವ್ಮೆಂಟ್ ಆಗಬೇಕು ಅಂದರೆ ರೋಡ್ಗೆ ಬರಲೇಬೇಕು. ಈ ಕೆಲ ಪುಡರಿಗಳು ಏನು ಮಾಡ್ತಾರೆ, ಒಂದು ಲೋಡ್ಗೆ 500 ರೂಪಾಯಿ ಕೇಳ್ತಾರೆ. ಅವ್ರ ಉದ್ದೇಶ ಏನು, ಅವ್ರು ಹೇಳಿದ ಜಾಗದಲ್ಲಿ ನಾವು ಮಣ್ಣು ಹಾಕಬೇಕು. ನಾವು ಲೀಗಲ್ಲಾಗಿ ನಾವೆಲ್ಲಿ ಹುಡುಕಿರ್ತೀವಿ ಅಲ್ಲಿ ಹಾಕ್ಲಿಕ್ಕೆ ಬಿಡಲ್ಲ ಅವರು. ಅವ್ರು ಇಲ್ಲಿಗೆಲ್ಲ ಎಲ್ಲಿ ಜಾಗ ಇರುತ್ತೋ, ಎಲ್ಲಿ ಕೇಸ್ ಇರುತ್ತೋ ಆ ಜಾಗದಲ್ಲೇ ಮಣ್ಣು ಹಾಕ್ಸ್ಬಿಡ್ತಾರೆ. ಆ ಮಣ್ಣು ಹಾಕಿದ್ಮೇಲೆ ಮತ್ತೆ ಮೂಲ ಓನರ್ ಬರ್ತಾರೆ, ಅದಕ್ಕೆ ಮತ್ತೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಅವಾಗೇನಾಗುತ್ತೆ, ನಾವು ಬಂದು ಮತ್ತೆ ನಾವು ಸ್ಟೇಷನ್ನು ಮತ್ತು ನಾವು ಗಾಡಿ ಬಂದು ಎಲ್ಲ ಸ್ಟೇಷನಲ್ಲಿ ಇರ್ತವೆ. ಅವಾಗ ನಾವು ಲೀಗಲ್ ನಾವು ಫೇಸ್ ಮಾಡಬೇಕಾಗ್ತದೆ. ಆ ಥರ ದಬ್ಬಾಳಿಕೆ ಮಾಡಿ ನಮ್ಮ ಡ್ರೈವರ್ಗಳಿಗೆಲ್ಲ ಮ್ಯಾನ್ ಹ್ಯಾಂಡ್ಲ್ ಮಾಡಿ ಹೊಡೆದು ಈ ಥರ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಯೂನಿಯನ್ ಕಡೆಯಿಂದ ನಮ್ಮ ಹೆಬ್ಬಗೋಡಿ ಸ್ಟೇಷನ್ಗೆ ಬಂದು ಒಂದು FIR ಮಾಡಿಸಿದ್ದೀವಿ. ಅಂಥ ಪುಡಿ ರೋಡಿಗಳಿಗೆ ದಯವಿಟ್ಟು ನಮ್ಮ ಬೆಂಗಳೂರಿರುವಂತಹ ಕಮಿಷನರ್ ಸಾಹೇಬರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದು ಇವತ್ತು ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ನಾವು ಬೆಂಗಳೂರಲ್ಲಿ ಟಿಪ್ಪರ್ ಓಡಿಸೋದೇ ತುಂಬ ಕಷ್ಟಕರವಾಗಿದೆ. ದಯವಿಟ್ಟು ನಮ್ಮ ಈ ಭಾಗದ ಫಸ್ಟು ನಾವು ಏನು ಮಾಡೋದು, ಈ ಲೋಕಲ್ ಸ್ಟೇಷನ್ ಒಂದು ಕಂಪ್ನಿ FIR ಮಾಡಿಸೋಣ. ಇವ್ರು ನಮಗೆ ಸ್ಪಂದನೆ ಕೊಡ್ತಾರೆ, ಸಹಕಾರ ಕೊಡ್ತಾರೆ ಅಂತ ನಮಗೆ ಮನಸ್ಸಲ್ಲಿದೆ, ಕೊಡಲಿ. ಇಲ್ಲವಾದಲ್ಲಿ ನಮ್ಮ ಮುಂದೆ ನಾವು ಎಲ್ಲಿ ಯಾವ ಮಟ್ಟಕ್ಕೆ ಹೋಗಬೇಕು, ನಮ್ಮದೇ ಅಂತ ಒಂದು ಸಂಘಟನೆ ಇದೆ. ನಮ್ಮ ಸಂಘಟನೆಯಲ್ಲಿ ಒಂದು 7,000 ಗಾಡಿಗಳಿದ್ದಾವೆ JCB ಟಿಪ್ಪರ್ಲೆ ಸೇರಿ. ಸುಮಾರು ಒಂದು 3,000 ಜನ ಮಾಲೀಕರಿದ್ದಾರೆ. ಇದನ್ನೇನಾರು ಇವ್ರು ನಮಗೆ ಸರಿಪಡಿಸಿ ಕೊಡಲಿಲ್ಲ ಅಂದರೆ ಮುಂದಿನ ದಿನ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ನಮ್ಮ ಆಯುಕ್ತರು ಏನಿದ್ದಾರೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೀವಿ. ಈ ಭಾಗ ಏನಿದೆ, ನಮ್ಮ ಗುಂಜೂರಾಗಲಿ, ವರ್ತೂರಾಗಲಿ, ನಮ್ಮ ವೈಟ್ ಫೀಲ್ಡ್ ಆಗಲಿ, ನಮ್ಮ ದೇವನಹಳ್ಳಿ ಭಾಗದಲ್ಲಿ ಕೆಲ ಪುಡಾರಿಗಳು ಇದನ್ನೇ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ಆವತ್ತಿನ ದಿನ ಖರ್ಚಿಗೆ ದುಡ್ಡು ಬೇಕಷ್ಟೇ. ನೋಡಿ, ನಾವಿಲ್ಲಿ ಒಂದು ಗಾಡಿ ಬಂದು 50 ಲಕ್ಷ ಆಗ್ತದೆ. ಡ್ರೈವರ್ ತಂದು ನಾವು ಡ್ರೈವರ್ ಇಕ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅವ್ನಿಗೆ ಅಡ್ವಾನ್ಸ್ 1 ಲಕ್ಷ ಅಡ್ವಾನ್ಸ್ ಕೊಡಬೇಕು ಡ್ರೈವರ್ಗಳಿಗೆ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಷ್ಟೋ ಸಾವಿರ ಗಾಡಿಗಳು ಇವತ್ತು ಡ್ರೈವರಿಂದನೇ ಮನೆ ಅಂತ ನಿಂತಿದೆ. ಇವತ್ತು ನಾವು ಲೋನ್ ಕಟ್ಟಲಿಕ್ಕೆ ಕೂಡ ಆಗ್ತಾಯಿಲ್ಲ ಇವತ್ತಿನ ಪರಿಸ್ಥಿತಿಲಿ. ಇವರು ಡೈಲಿ ಬೆಳಗ್ಗೆ ಇದ್ದರೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬಂದು ಗಾಡಿ ಗ್ಲಾಸ್ ಹೊಡೆಯೋದು, ಮತ್ತು ದೌರ್ಜನ್ಯ ಮಾಡೋದು, ಮತ್ತು ಗಾಡಿ ತೊಗೊಂಡೋಗಿ ಯಾವುದೋ ಹಳ್ಳಿಗೆ ಬಿಟ್ಬಿಡೋದು, ಮತ್ತು ಡ್ರೈವರ್ಗಳಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದು. ಸೊ ಇವತ್ತು ಓನರ್ ಒಂದೇ ಒಂದು ಚಿಕ್ಕದೊಂದು ಮಾತಾಡಿದ್ರು ಡ್ರೈವರ್ಗಳು ಇರೋಲ್ಲ. ಮ್ಯಾನ್ ಹ್ಯಾಂಡ್ಲ್ ಮಾಡ್ರೆ ಯಾರು ಇರ್ತಾರೆ ಸರ್ ಇಲ್ಲಿ? ಇವತ್ತಿನ ದಿನದಲ್ಲಿ ಯಾರು ಒಬ್ಬರು ಒಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಅವ್ರಿಗೇನಿದೆ? ಅವರು ಹೆಂಡತಿ ಮಕ್ಳು ಇರಲ್ವಾ? ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಸಂಸಾರ ಯಾರು ಸಾಕ್ತಾರೆ? ಅವ್ರನ್ನ ಯಾರು ನೋಡ್ತಾರೆ ಹೇಳಿ? ಇವತ್ತಿನ ಪರಿಸ್ಥಿತಿ
ಈ ಅಧಿಕಾರ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅನ್ನೋದನ್ನು ನಾವು ಫಸ್ಟ್ ಕೇಳಬೇಕು. ಇವತ್ತು ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ಏನಾಗ್ತಾಯಿದೆ, ಏನು ಕಾನೂನು ಬಗ್ಗೆ ಭಯ ಇಲ್ವಾ ಅವ್ರಿಗೆ? ನಮ್ಮ ಅಧಿಕಾರಿಗಳಿಲ್ವಾ? ಪೊಲೀಸ್ ಇಲಾಖೆ ಇಲ್ವಾ? ಏನಾಗ್ತದೆ ಇವತ್ತಿನ ಪರಿಸ್ಥಿತಿ? RTO ಅದು ಪಾಸಿಂಗ್ ಮಾಡಬೇಕು ಅಂದರೆ RTO ಇಂದ ಪಾಸಿಂಗ್ ಅದು ನಮ್ಮದು 60 ಸ್ಪೀಡ್ಗವ್ರನ್ನ ಲಾಕ್ ಮಾಡಿ ಆಚೆ ಗಾಡಿ ಕೊಡೋದು. ಇವತ್ತು ಬೆಂಗಳೂರು ಮೂವ್ಮೆಂಟ್ ಇಲ್ಲ ಸರ್. ಇವತ್ತಿನ ಏನಾಗಿದೆ, ಗಾಡಿ ಮೂವ್ಮೆಂಟ್ ಆಗಬೇಕಂದ್ರೆ 20-30 ಮೇಲೆ ಗಾಡಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಲೋಡ್ ಗಾಡಿ. ಯಾಕೆಂದ್ರೆ ಅದು ಪಿಕಪ್ ತೊಗೊಳ್ಬೇಕಂದ್ರೆ ಮಿನಿಮಮ್ ಯಾವ್ದಾರ ಒಂದು ಹೈವೇ ಇರಬೇಕಷ್ಟೇ, 40-50 ಸ್ಪೀಡಲ್ಲಿ ಹೋಗ್ಬೇಕು ಅಂದರೆ. ಮತ್ತು ಇನ್ನೊಂದು ಹೇಳಿದ್ರಿ DL ಇಲ್ಲ ಅಂತ. ಸರ್ ನಾವು ಹೆವಿ ವೆಹಿಕಲ್, ಗೂಡ್ಸ್ ವೆಹಿಕಲ್ ಇರೋದ್ರಿಂದ DL ಇಲ್ಲದೇ ಗಾಡಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ. ನಮ್ಮದು ಏನಿದೆ, ನಮ್ಮದು 4700 ಗಾಡಿ ಏನಿದೆ ನಮ್ಮ ಯೂನಿಯನಲ್ಲಿ, ನಾವು ಪ್ರತಿಯೊಂದು ವಾರ ಏನಿದೆ ವೀಕ್ಲಿ ಮೀಟಿಂಗ್ ಮಾಡ್ತಾನೆ ಇರ್ತೀವಿ. ಆ ಥರ ಇದ್ದರೆ ನಮ್ಗೆ ಗಮನಕ್ಕೆ ತನ್ನಿ. ಅದು ಮುಲಾಜಿಲ್ಲ, ಯಾರೇ ಆಗಲಿ ಆ ಓನರ್ಗೆ ಏನು ಪನಿಷ್ಮೆಂಟ್ ಕೊಡಿಸ್ಬೇಕು ನಾವು ಕಾನೂನು ಮುಖಾಂತರ ಕೊಡಿಸ್ತೀವಿ. ನಮ್ಮಲ್ಲಿ DL ಇಲ್ಲದೇ ಗಾಡಿ ಕೊಡೋಕ್ಕೆ ಅವಕಾಶನೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇನ್ನು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಮತ್ತು ಖುದ್ದು ಆ SMS ಲಾರಿಯ ಸಂಘದ ಸದಸ್ಯರು ಮತ್ತು ಅದರ ಮಾಲೀಕರು ಆಗಿರ್ತಕ್ಕಂತಹ ಶೇಖರ್ ಅವರು ಕೂಡ ಮಾತನಾಡಿದ್ರು. ಹಾಗೆಯೇ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ಅಂತಲೂ ಕೂಡ ತಿಳಿಸಿದರು. ಆಗಸ್ಟ್ 25 ಗಟ್ಟಳ್ಳಿ ಭಾಗದಲ್ಲಿ ನಾವು ಅರ್ಥವರ್ಕ್ ಒಂದು ಕಂಪ್ನಿಯಿಂದ ಗುತ್ತಿಗೆ ತಗೊಂಡು ಕೆಲಸ ಶುರು ಮಾಡ್ತೀವಿ. ಅಲ್ಲಿ ಸುತ್ತಮುತ್ತಿನ ಕಿಡಿಗೇಡಿಗಳು ಮತ್ತು ಪುಡಿ ರೌಡಿಗಳು ಅಂತಲೇ ಹೇಳ್ಬೋದು. ಈ ನಮ್ಮ ಮಣ್ಣು ತುಂಬ್ಕೊಬರ್ಬೇಕಾದ್ರೆ ಗಾಡಿಗಳನ್ನ ಅಡ್ಡ ಹಾಕೋದು, ಅನ್ನೆಸೆಸರಿಯಾಗಿ ಡ್ರೈವರ್ನ ಹೊಡೆಯೋದು, ಗಾಡಿಗಳನ್ನ ಜಖಮ್ಗೊಳಿಸೋದು, ಕುಡಿದು ಮನಸೋ ಇಚ್ಛೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿರ್ತಾರೆ. ಸೊ ಇದಕ್ಕೆ ಮುಂಚೆ ಒಂದು 2-3 ಸತಿ ನಾವು ಹೆಬ್ಬಗೋಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೂಡ ಸಹ ಕೊಟ್ಟು, ಒಂದು ಲೆಕ್ಕಾಚಾರಕ್ಕೆ ಒಂದು ಜಾಗದಲ್ಲಿರೋರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಮಾಡಿ ಒಂದು ಎಚ್ಚರಿಕೆ ಕೂಡ ಕೊಟ್ಟು ಕಳಿಸಿರ್ತಾರೆ. ಆದರೂ ಸಹ ಈ ಭಾಗದಲ್ಲಿ ನಂದೇ ಅಂತಲ್ಲ, ನಾನು ತುಂಬ ಮನನೊಂದು ಇಲ್ಲಿವರೆಗೂ ಬಂದಿರೋದು. ನಾನು ಕೆಲಸ ಮಾಡದಿದ್ರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಬೇರೆ ಮಾಲೀಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ಟೇಷನ್ವರೆಗೂ ಬಂದಿದ್ದೀನಿ. ಈ ದೌರ್ಜನ್ಯನ ತಡ್ಕೊಳಕ್ಕಾಗ್ತಾಯಿಲ್ಲ. ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡಿದ್ದೀವಿ, ಎಸ್ಪೆಷಲಿ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕಾಗ್ತಾನೇ ಇಲ್ಲ. ಅವ್ರ ಸಮಸ್ಯೆ ಏನು ಅಂತಂದರೆ ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳ್ತಕ್ಕಂಥ ಅವ್ರಿಗೆ ನಾವು ಮಣ್ಣು ಅನ್ಲೋಡ್ ಮಾಡಬೇಕು. ಲೋಡ್ಗೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಆ ರೀತಿ ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ಕೇಳಿದ್ರೆ ನಾವು ಒಳ್ಳೆಯವರು. ಅವ್ರು ಹೇಳ್ದಂಗೆ ಕೇಳಿದೆ ರೋಡಲ್ಲಿ ಗಾಡಿ ಬಂದರೂ ಕೂಡ, ಮಣ್ಣು ಬಂದರೂ ಕೂಡ ಏನು ತೊಂದರೆ ಇಲ್ಲ. ಇಲ್ಲಂತಂದರೆ ಮಣ್ಣು ಬರ್ತೈತೆ ಅಂತ ಕಿರಿಕ್ ಡಸ್ಟ್ ಬರ್ತೈತೆ ಅಂತ ಕಿರಿಕ್ ಮಾಡೋದು, ಇಲ್ಲ ಅವ್ರು ಟಚ್ ಮಾಡೋದಂತ ಕಿರಿಕ್ ಮಾಡೋದು, ಏನೇನೋ ಅವ್ರ ಮನಸ್ಸು ಇಚ್ಛೆಯಾಗಿ ಅವರವರೇ ಕ್ರಿಯೇಟ್ ಮಾಡಿಕೊಂಡು ಸಮಸ್ಯೆಗಳನ್ನ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ಮನದೊಂದು ಇವತ್ತು ನಮ್ಮ ಗೌಡ್ರಿಗೆ ಅಸೋಸಿಯೇಷನ್ಗೆ ನಾವು ಮನವಿ ಮಾಡಿರ್ತೀವಿ, ನಮ್ಗೆ ಈ ಥರ ತೊಂದರೆ ಆಗ್ತಾಯಿದೆ, ನೀವು ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು. ಅದ್ರ ತಕ್ಕಂಗೆ ನಮ್ಮ ಅಧ್ಯಕ್ಷರು ನಮ್ಮನ್ನು ಜೊತೆ ಕರ್ಕೊಂಡು ನಮ್ಮ ಸಂಘದ ಇನ್ನೂ ತುಂಬ ಜನ ಇದ್ದರು, ಅವ್ರ ಟೈಮ್ ಆಯಿತು ಅಂತ ಹೋಗಿದ್ದಾರೆ. ಸೊ ನಮ್ಮ ಸಂಘದ ವತಿಯಿಂದ ಇವತ್ತು ಮುಂದಿನ ದಿನಗಳಲ್ಲಿ ಬೇರೆ ಯಾರಿಗೂ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಯಾವ ಟಿಪ್ಪರ್ಗೆ ಮತ್ತು ಲಾರಿಗಳಿಗೆ ಚಾಲಕರನ್ನ ಬಳಸ್ತೇವೋ ಎಲ್ಲರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರ್ತಾರೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಕೂಡ ಇರುತ್ತೆ. ನಾವೆಲ್ಲ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ ಎನ್ನುವ ವಿಚಾರವನ್ನ ತಿಳಿಸಿದರು. ಕಿಡಿಗೇಡಿಗಳ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ. ಗಟ್ಟಳ್ಳಿ, ಹುಸ್ಕೂರು ಸುತ್ತಮುತ್ತಲ ಭಾಗಗಳಲ್ಲಿ ನಮಗೆ ತೀವ್ರವಾದಂತಹ ಕಿರುಕುಳವನ್ನ ನೀಡ್ತಿದ್ದಾರೆ ಎನ್ನುವ ಆರೋಪವನ್ನು ಕೂಡ ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನಾವು ಎಲ್ಲಿ ಕೆಲಸ ಮಾಡಿದ್ರೂ ಪ್ರಾಬ್ಲಮ್ ಇರುತ್ತೆ. ಆದರೆ ಈ ಗಟ್ಟಳ್ಳಿ ಪ್ರದೇಶದಲ್ಲಿ ಸುತ್ತಮುತ್ತ ಗಟ್ಟಳ್ಳಿ ಹುಸ್ಕೂರು ರೋಡಲ್ಲಿ ಲಾರಿಗಳು ಬರೋವಾಗ ಇವರು ಲೋಡ್ಗೆ ನಮಗೆ ಒಂದು 100 ರೂಪಾಯಿ 200 ರೂಪಾಯಿ ಲೋಡ್ಗೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ಲಾಸ್ಗಳು ಹೊಡೆಯೋದು, ಡ್ರೈವರ್ಗಳು ಹೊಡೆಯೋದು, ಈ ಥರ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಆಮೇಲೆ ಆ ಊರಿನಲ್ಲಿರೋ ಗಣ್ಯ ವ್ಯಕ್ತಿಗಳು ಹೆಸರಿಟ್ಕೊಂಡು ಅವ್ರ ಕಡೆಯವರು ನಾವು ಇವ್ರ ಕಡೆಯವರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ ಪುಡಾರಿಗಳು. ಅದಕ್ಕೋಸ್ಕರ ನಾವು ಬೇಸ್ ಹತ್ಬಿಟ್ಟು ಒಂದು 6 ತಿಂಗಳು 1 ವರ್ಷದಿಂದ ಬೇಸ್ ಹತ್ತಿ ಫೈನಲ್ಗೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ, FIR ಮಾಡಿಸ್ತಾಯಿದ್ದೀವಿ. ಇದಕ್ಕೋಸ್ಕರ ನಮಗೆ ನ್ಯಾಯ ಒದಗಿಸ್ಬೇಕು. ಗಣ್ಯ ವ್ಯಕ್ತಿಗಳ ಹೆಸರು ಹೇಳ್ತಾರೆ, ಯಾರ್ಯಾರ್ದು ಹೇಳ್ತಾರೆ, ನಾವು ಹೆಸರು ಹೇಳೋದು ಬೇಡ. ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ, ಈ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಹೇಳ್ತಿದ್ದಾರೆ ಅಂತ ಅವರು ನಮಗೆ ಗೊತ್ತಿಲ್ಲ, ಹೇಳ್ತಾರೆ. ಈ ನಾರ್ಮಲಾಗಿ ಗೊತ್ತಿರ್ತದಲ್ಲ ಸರ್, ಆ ಥರ ಹೇಳ್ತಾರೆ. ಅವ್ರ ಹೆಸರನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನ್ಯಾಯ ಒದಗಿಸ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.